ನೋಡಿ, ಮಗನನ್ನ ಕಟ್ಟಾಕಿ ತಂದೆ ತಾಯಿಯನ್ನ ಹೆದರಿಸಿ ರಾಬರಿ ಮಾಡಿದರೆ ಕಳ್ಳರು. ಹಾಸನದ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆಯಲ್ಲಿ ನಡೆದಿರೋ ಘಟನೆ. 60 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 20,000 ಹಣ, ವಾಚು, ಮೊಬೈಲ್ಗಳನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರ ಸಮೀಪದಲ್ಲೇ ಇದೆ ಗ್ರಾಮ ಇದು. ತಡರಾತ್ರಿ ಮಂಜೇಗೌಡ ಅನ್ನೋರ ಮನೆಯ ಅಡುಗೆ ಮನೆ ಬಾಗಿಲೊಡೆದು ಮಾರಕಾಸ್ತ್ರಗಳನ್ನ ಹಿಡಿದು ಮನೆಯೊಳಗೆ ನುಗ್ಗಿದ್ದಾರೆ 3 ಡಕಾಯಿತರು. ಮೇಲಂತಸ್ತಿನ ರೂಮ್ನಲ್ಲಿ ಮಂಜೇಗೌಡ ಪುತ್ರ ಯಶಸ್ ಮಲಗಿದ್ದ, ಆತನನ್ನು ಕಟ್ಟಾಕಿದ್ದಾರೆ. ಆಮೇಲೆ ಮನೆ ಮಂದಿನೆಲ್ಲ ಬೆದರಿಸಿ ಚಿನ್ನಾಭರಣ, ಹಣ ದೋಚಿ ಪರಾರಿಯಾಗಿದೆ. 3 ಜನ ಬಂದಿದ್ರು. ಹಿಂದ್ಗಡೆ ಬಾಗಿಲು ಓಪನ್ ಮಾಡ್ಕೊಂಡು ಬಂದು ಮೇಲೆ ಹೋಗಿ ನನ್ನ ಮಗನಿಗೆ ಬಾಯಿ ಕಾಲು ಎಲ್ಲ ಕಟ್ಟಿ ಕೈಯೆಲ್ಲ, ಆಮೇಲೆ ಎಲ್ಲ ಓಪನ್ ಮಾಡಿ ಕಬೋರ್ಡ್ ಎಲ್ಲ, ಮೊಬೈಲ್ ಎಲ್ಲ ತಗೊಂಡು, ಆಮೇಲೆ ನಮ್ಮ ರೂಮಿಗೆ ಬಂದು ಡೋರ್ ಓಪನ್ ಮಾಡಿ ಲಾಂಗ್ ತೋರಿಸಿ ಸರ, ಬಳೆ, ಏನೇನೋ ಚಿನ್ನ ಇದೆ, 2 ಲಕ್ಷ ದುಡ್ಡಿದೆ ಅಂತ ಗೊತ್ತಾಯ್ತು ನಮಗೆ, ಕೊಡು ಅಂತ ಕೇಳ್ದ. ಮಗನ ಪ್ರಾಣ ಉಳಿಬೇಕು ಅಂತ ಹೇಳಂದ್ರೆ ದುಡ್ಡು ಚಿನ್ನ ಎಲ್ಲ ಕೊಡು, ತೆಗಿ, ಸರ ಎಲ್ಲ ಓಲೆ ಎಲ್ಲ ತೆಗಿ ಅಂದ. ನಾನು ತೆಗೆದುಕೊಟ್ಟೆ. ಆಮೇಲೆ ಬಂದ್ಬಿಟ್ಟು ಎಲ್ಲ ತಗೊಂಡು ದುಡ್ಡು ತಗೊಂಡು ಕಬೋರ್ಡೆಲ್ಲ ಓಪನ್ ಮಾಡಿ